ಈಗ ನಾನು ಅವತ್ತು ಅರ್ಧ ಮುಗ್ದಿತ್ತು. ಕ್ರಿಕೆಟ್ ಅವ್ರಿಗೆ ಒಂದು ದಿನ ಮಾತ್ರ ಮ್ಯಾಚ್ ಇತ್ತು. ನಮ್ಮ ಸ್ಪೀಕರ್ ಹತ್ರ ಮಾತಾಡಿದೆ. ಬೇರೆ ಕೆಲವೆಲ್ಲ ಇಂಪಾರ್ಟೆಂಟ್ ಲೀಡರ್ಸ್ ಹತ್ರ ಕೂಡ ನಾನು ಮಾತಾಡಿದೆ. ಸೊ ಬರೀ ಫಸ್ಟ್ ಡೇ ಇವತ್ತು ಮಾಡಿ ಅಂತ ಹೇಳಿದ್ದೆ. ಸೊ ಈಗ ನಮ್ಮ IPL ಮ್ಯಾಚಸ್ ಏನಿದೆ ಅದಕ್ಕೆ 3 ಟಿಕೆಟ್ ಕೊಡೋಕ್ಕೆ ಅವರು ಒಪ್ಕೊಂಡಿದ್ದಾರೆ. 4 ಬೇಡ 3 ಕೊಡಿ ಸಾಕು ಅಂತ ಹೇಳಿದ್ದೀನಿ ನಾನು. ಬೇರೆ KC ಅವರು ಇಂಟರ್ನ್ಯಾಷನಲ್ ಮ್ಯಾಚಸ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಹೊರಗಡೆ ಅದಕ್ಕೆ 2 ಕೊಡೋದು, ಇನ್ನು 2 ಬೇಕಾದವರು ಪರ್ಚೇಸ್ ಮಾಡೋದು. ಅದಕ್ಕೆ ಪ್ರಯಾರಿಟಿಲಿ ಅವರು ಲೆಟ್ರ್ ಕೊಟ್ಟರೆ ನಾವು ಸ್ಪೀಕರ್ ಆಫೀಸಿಂದ ಅದಕ್ಕೆ ಪರ್ಚೇಸ್ ಮಾಡೋಕ್ಕೆ ಅವ್ರಿಗೆ ಪ್ರಯಾರಿಟಿಲಿ ಪರ್ಚೇಸ್ ಮಾಡೋಕ್ಕೆ ಅವಕಾಶ ಕೊಡ್ತೀವಿ. ಯಾಕೆಂದರೆ ಅವರೆಲ್ಲ ಯಾವುದು ಅಗ್ರಿಮೆಂಟ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಎರಡು ಇಂಟರ್ನ್ಯಾಷನಲ್ ಮ್ಯಾಚಸ್ 2 ಮಾತ್ರ ಕೊಡೋದು, ಇನ್ನು 2 ಮಾಮೂಲಿ ಅವರು ಎಲ್ಲರೂ ಪರ್ಚೇಸ್ ಮಾಡಿದಾಗ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ದೇವೆ. ಅದಕ್ಕೆ ಅವರು RCB ಅವರು ಬಂದಿದ್ದರು, ಮ್ಯಾನೇಜ್ಮೆಂಟ್ ಅವರು ಬಂದಿದ್ದರು, ವೆಂಕಟೇಶ್ ಪ್ರಸಾದ್ ಬಂದಿದ್ದರು, ಎಲ್ಲರೂ ಕೂಡ ಮಾಡಿ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ವಿ. ಆಮೇಲೆ ಸ್ಟೇಡಿಯಂ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿ ಸೀಟು ಜಾಸ್ತಿ ಮಾಡಬೇಕು ಏನು ಎತ್ತ ಅಂತೇಳಿ ಅವ್ರಿಗೆಲ್ಲ ಸಜೆಷನ್ ಕೊಟ್ಟಿದ್ದೀನಿ ನಾನು. ಬೇರೆ ಒಂದು 2-3 ಜಾಗ ಕೂಡ ನಾವು ಬೆಳಗ್ಗೆ ನಾನು ಕಾರ್ಪೊರೇಷನ್ ಕಮಿಷನರ್ನ ನಮ್ಮ GBA ಕಮಿಷನರ್ ಎಲ್ಲ ಕರೆದು ಮಾತಾಡಿದ್ವಿ. ಇನ್ನೊಂದು 2-3 ಜಾಗನ ಐಡೆಂಟಿಫೈ ಮಾಡ್ತಾಯಿದ್ವಿ. ಹೊಸ ಸ್ಟೇಡಿಯಂ ಎಲ್ಲಿ ಕಟ್ಟಕ್ಕೆ ಸಾಧ್ಯ ಅಂತೇಳಿ ಅದು ಯೋಚನೆ ಮಾಡ್ತಾಯಿದ್ವಿ. ಇಲ್ಲೂ ಅವರು ಸೀಟ್ನ ಜಾಸ್ತಿ ಮಾಡೋಕ್ಕೆ ಒಂದು ಆಲೋಚನೆ ಮಾಡ್ತಾಯಿದ್ದಾರೆ. ನಮಗೆ ಸರ್ಕಾರಕ್ಕೆ ಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ವಿ ನಾವು.